ಬ್ರಹ್ಮ ಸಾಕ್ಷಾತ್ಕಾರ ಧ್ಯಾನ. ಬ್ರಹ್ಮ ಅಂದರೆ ಸತ್ಯ, ಚೇತನ, ಆತ್ಮ. ಆತ್ಮ ಸಾಕ್ಷಾತ್ಕಾರ ಅಂದ್ಕೋಬೋದು. ನಾನು ನನ್ನ ಕಡೆಯ ಪೂರ್ಣ ಪ್ರಯತ್ನ ಮಾಡ್ತೀನಿ. ನೀವು ನಿಮ್ಮ ಕಡೆಯಿಂದ ಪೂರ್ಣ ಪ್ರಯತ್ನ ಮಾಡಿ ದೇಹ ಮನಸ್ಸನ್ನು ಈ ಧ್ಯಾನಕ್ಕೆ ತನ್ನಿ. ಮೊದಲು ಆಸನದಲ್ಲಿ ಕುಳಿತುಕೊಂಡು ಅಥವಾ ಮಲ್ಕೊಳ್ಬೋದು. ಶರೀರನ ಸಡಿಲ ಬಿಡಿ, ಬಿಗಿಬೇಡ, ಅಲುಗಾಡಿಸಬಾರ್ದು. ಕಣ್ಣು ಮುಚ್ಕೊಂಡು ಕುಳಿತುಕೊಳ್ಳಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ದೀರ್ಘ ಶ್ವಾಸ, ಆಳವಾದ ಉಸಿರಾಟ ಮಾಡ್ತಾ ಉಸಿರಾಟದ 4 ಹಂತ. ಶ್ವಾಸ ಒಳಗಡೆ ಹೋಗ್ತಾ ಇದೆ, ಒಳಗಡೆ ನಿಂತಿದೆ, ಹೊರಗಡೆ ಬರ್ತಾ ಇದೆ, ಹೊರಗಡೆ ಇದೆ. ಶ್ವಾಸನ ಗಮನಿಸಿ. ಯಾರೋ ಬಂದು ಮಂತ್ರ ಹಾಕಿ ನಿಮ್ಮನ್ನು ಆತ್ಮ ಸಾಕ್ಷಾತ್ಕಾರ ಮಾಡಲಿಕ್ಕಾಗಲ್ಲ. ನೀವೇ ನಿಮ್ಮೊಳಗಡೆ ಇಳಿದು ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಿಮ್ಮ ಧ್ಯಾನ ಶ್ವಾಸದ ಮೇಲಿರಬೇಕು. ಶ್ವಾಸ ಎಲ್ಲಿದೆ ಅಲ್ಲಿ ಗಮನ ಹರಿಸಿ. ಶ್ವಾಸ ಒಳಗಡೆ ಬರ್ತಾ ಇದೆ. ನಮ್ಮ ಧ್ಯಾನ ಗಮನ ಒಳಗಡೆ ಬರ್ತಾ ಇದೆ. ಶ್ವಾಸ ಹೊರಗಡೆ ಬರ್ತಾ ಇದೆ. ಧ್ಯಾನ ಹೊರಗಡೆ ಬರ್ತಾ ಇದೆ. ಉಸಿರು ಒಳಗಡೆ ತಗೊಂಡಾಗ ಸ್ವಲ್ಪ ಹೊತ್ತು ಒಳಗಡೆ ಹೋಲ್ಡ್ ಮಾಡಿ. ಹಾಗೆ ಹೊರಗಡೆ ಬಿಡಬೇಕಾದ್ರೂ ಸಮೇತ ಬಿಟ್ಟಾಗ ಸ್ವಲ್ಪ ಹೋಲ್ಡ್ ಮಾಡಿ. ಶರೀರನ ಫ್ರೀಯಾಗಿ ಬಿಡಿ, ಬಿಗಿಯಾಗಿ ಹಿಡಿದಿಟ್ಕೊಳ್ಬೇಡಿ. ಶರೀರನ ಅದರ ಪಾಡಿಗೆ ಬಿಡಿ. ಹೀಗೆ ಮಾಡೋದ್ರಿಂದ ಶರೀರ ಇನ್ನೂ ರಿಲ್ಯಾಕ್ಸ್ ಆಗುತ್ತೆ. ಹಾಗೆಯೇ ಮನಸ್ಸಲ್ಲಿ ನಡೆಯುವ ವಿಚಾರನ ಸಹ ರಿಲ್ಯಾಕ್ಸ್ ಮಾಡಿ. ಆ ವಿಚಾರನ ಸಹ ಬಿಡಿ, ಅದರ ಹಿಂದೆ ಓಡಬೇಡಿ. ಕಂಟ್ರೋಲ್ ಮಾಡಬೇಕಾ ಬೇಡವಾ ಏನೂ ಬೇಡ. ಶರೀರನ ಹೇಗೆ ಅದರ ಪಾಡಿಗೆ ಅದು ಬಿಟ್ಟಿದ್ದೀರೋ ಹಾಗೆ ಮನಸ್ಸನ್ನು ಸಹ ಅದರ ಪಾಡಿಗೆ ಬಿಡಿ. ವಿಚಾರ ಶಾಂತರಾಗುವ ಅನುಭವ ಮಾಡಿ. ಯಾಕೆಂದರೆ ನಾವೀಗ ವಿಚಾರದ ಬಲೆಗೆ ಬೀಳಲ್ಲ. ಮನಸ್ಸು ಒಂದು ಯಂತ್ರ. ಚಿಕ್ಕ ವಯಸ್ಸಿನಲ್ಲಿ ಏನು ನೋಡಿದ್ವಿ, ಏನು ಕೇಳಿದ್ವಿ, ಅದರ ಶಬ್ದ, ಛಾಯೆ ಮನಸ್ಸಲ್ಲಿ ತುಂಬಿದೆ. ಮನಸ್ಸಲ್ಲಿ ತುಂಬಿದ್ರಿಂದ ವಿಚಾರ ನಡೀತಾ ಇದೆ. ತಪ್ಪೇನೂ ಇಲ್ಲ. ಏನು ವಿಚಾರ ನಡೀತಾ ಇದೆ ನಮ್ಮೊಳಗೆ ಇರುವಂಥದ್ದು. ವಿರೋಧ ಮಾಡೋದು ಬೇಡ. ಶರೀರದ ಹೃದಯ ಬಡಿತಾ ಇದೆ, ರಕ್ತ ಸಂಚಲನ ಆಗ್ತಾ ಇದೆ, ಉಸಿರಾಟ ನಡೀತಾ ಇದೆ. ನಾವೇನು ಮಾಡ್ತಾ ಇಲ್ಲ, ಅದರ ಪಾಡಿಗೆ ಅದನ್ನು ಬಿಟ್ಟಿದ್ದೀವಿ. ಹಾಗೆ ವಿಚಾರನ ಸಹ ಅದರ ಪಾಡಿಗೆ ಅದನ್ನು ಬಿಟ್ಬಿಡಿ. ತಪ್ಪೇನೂ ಇಲ್ಲ. ನಮ್ಮ ಮಾನ್ಯತೆಯೇ ತಪ್ಪು. ವಿಚಾರ ನಡೀಬಾರ್ದು, ವಿಚಾರ ಯಾಕೆ ಬರ್ತಾ ಇದೆ, ಈ ರೀತಿ ಪ್ರಶ್ನೆ ಮಾಡ್ಕೋತಾ ಇದ್ದೀವಿ. ಸ್ವೀಕಾರ ಮಾಡಿ.
ಇದು ಯಾವ ರೀತಿ ಅಂದರೆ ಹಾರ್ಟ್ ಯಾಕೆ ಬಿಡಿತಾ ಇದೆ, ಕಣ್ರೆಪ್ಪೆ ಯಾಕೆ ಬಡಿಕೊಳ್ತಾ ಇದೆ, ಈ ರೀತಿಯ ವಿಚಾರ ಅನಾವಶ್ಯಕ. ಶರೀರದ ಪ್ರತಿಯೊಂದು ಅಂಗದ ಫಂಕ್ಷನ್ ಆಗ್ತಾ ಇರ್ತದೆ, ಹಾಗೆ ಮನಸ್ಸಿನ ಫಂಕ್ಷನ್ ವಿಚಾರ ಬರ್ತಾ ಇರ್ತದೆ. ಸ್ವೀಕಾರ ಮಾಡಿ. ವಿಚಾರ ನಡೆದ್ರೂ ಓಕೆ, ವಿಚಾರ ಬಂದಿಲ್ಲ ಅಂದರೂ ಓಕೆ, ವಿಚಾರ ಶೂನ್ಯ ಆದರೂ ಓಕೆ. ಸ್ವೀಕಾರ ಭಾವದಲ್ಲಿ ಕುಳಿತುಕೊಂಡಿರಿ. ಏನಾಗ್ತಾ ಇದೆಯೋ ಆಗ್ಲಿಕ್ಕೆ ಬಿಡಿ. ಒಳಗೆ ಏನೇನಾಗ್ತಾ ಇದೆ ನೋಡಿ. ಅಂದರೆ ಕಣ್ಣಿಂದ ಅಲ್ಲ, ಏನಾಗ್ತಾ ಇದೆ ಅರಿರಿ, ಅವೇರ್ ಆಗಿ ಅಂತ. ಏನು ಸಂವೇದನೆ ಆಗ್ತಾ ಇದೆ, ಶಾಂತಿ, ನೋವಾಗ್ತಾ ಇದೆಯಾ, ಅದರ ಮೇಲೆ ಧ್ಯಾನ ತನ್ನಿ. ಯಾಕೆ ನೋವಾಗ್ತಾ ಇದೆ ಅನ್ಬೇಡಿ, ಅವೇರ್ ಆಗಿ ಏನಾಗ್ತಾ ಇದೆಯೋ ಅದ್ರ ಬಗ್ಗೆ ಜಾಗೃತರಾಗಿ. ಚಾಯ್ಸ್ಲೆಸ್ ಅವೇರ್ನೆಸ್. ಆಯ್ಕೆ ಮಾಡಬೇಡಿ ಒಳ್ಳೆಯದು ಕೆಟ್ಟದ್ದು ಅಂತ. ಯಾವುದೇ ಆಯ್ಕೆ ಮಾಡದೆ ಸುಮ್ಮನಿದ್ದು ಗಮನಿಸ್ತಾ ಇರಿ. ಈ ರೀತಿ ಮಾಡ್ತಾ ನೀವೊಂದು ಬೇರೆಯದೇ ಪ್ರಪಂಚದಲ್ಲಿರ್ತೀರ. ಶೂನ್ಯ, ಅನಂತ ಆಕಾಶ. ಏನಾಗ್ತಾ ಇದೆಯೋ ನಿಯಮಾನುಸಾರ ಆಗ್ತಾ ಇದೆ. ಸ್ವೀಕಾರ ಮಾಡಿ, ಜಾಗೃತರಾಗಿ. ನಿಮ್ಮ ಬಂಧನ ಏನಿದೆ ಅದನ್ನು ಅರಿರಿ. ನಿಮ್ಮ ದುಃಖನ ನಿಮ್ಮ ಮುಂದೆ ತನ್ನಿ, ಮುಚ್ಚಿಡಬೇಡಿ. ನೋಡಿ, ಏನು ಮಾಡೋದು ಬೇಡ, ಜಾಗೃತರಾಗಿ. ಸ್ವೀಕಾರ, ಜಾಗೃತರಾಗಿ. ಆಯ್ಕೆ ಮಾಡಬೇಡಿ. ಒಳಗಡೆಯಿಂದ ಮೌನ. ಒಳಗಡೆಯಿಂದ ಮೌನ ನಿಮ್ಮನ್ನು ಆವರಿಸಿದೆ. ನಿರ್ವಿಚಾರ, ಶೂನ್ಯದ ಅನುಭವ. ಇದೇ ಬ್ರಹ್ಮ. ಸಾಕ್ಷಾತ್ಕಾರ ಮಾಡಿ. ನೀವು ಬ್ರಹ್ಮನಲ್ಲಿದ್ದೀರಾ, ಸದಾ ಇದ್ದೀರಾ. ನೀವೇ ಬ್ರಹ್ಮ. ಆದರೆ ನಿಮ್ಗೆ ಗೊತ್ತಿಲ್ಲ ಇದು. ನೀವು ನಿಮ್ಮನ್ನು ಶರೀರ ಅಂತ, ಮನಸ್ಸಂತ ನಂಬ್ಕೊಂಡು ಬಿಟ್ಟಿದ್ದೀರ. ನೀವು ಈ ಶರೀರ ಮನಸ್ಸಿನ ಮಾಯಾಜಾಲದಲ್ಲಿ ಸಿಕ್ಕಾಕೊಂಡಿದ್ದೀರ. ಸತ್ಯ
ನಮ್ಮ ಹತ್ರ ಇದೆ. ನಾವು ವಿಚಾರ ಭಾವನೆಯ ಹಿಂದೆ ಸಿಕ್ಕಾಕೊಂಡಿದ್ದೀವಿ. ಶರೀರ ಮನಸ್ಸು ನಾವಲ್ಲ. ಅನುಭವ ಮಾಡಿ ಈ ಖಾಲಿತನ, ಶೂನ್ಯತೆ, ಜಾಗರಣೆ ಸ್ವೀಕಾರ ಮಾಡಿ. ಅವೇರ್ ಆಗಿ. ವಿಚಾರ ಏನಾದರೂ ನಡೀತಾ ಇದ್ದರೆ ನಡೀಲಿ, ಏನಾಗ್ಬೋದು? ವಿಚಾರ ಬರಲಿ. ಶರೀರ ಸ್ವಲ್ಪ ತೊಂದರೆ ಕೊಡಬಹುದು, ಕೊಡಲಿ, ಏನಾಗ್ಬೋದು? ನಿಮ್ಮ ಶರೀರ ನೆಪ ಕೊಡ್ಬೋದು, ನೋವಾಗ್ತಾಯಿದೆ ಅನ್ಬೋದು. ಆಗಲಿ, ಏನಾಗುತ್ತೆ? ಆ ನೋವಿನ ಮೇಲೆ ಎಚ್ಚರರಾಗಿ, ಜಾಗೃತರಾಗಿ. ಮುಚ್ಚಿಡಬೇಡಿ, ಗಮನ ಹರಿಸಿ. ಒಳಗಿನ ಅನಂತ ಆಕಾಶ, ನಿರ್ವಿಚಾರ, ನಿರಾಕಾರ ಅನುಭವ ಮಾಡಿ. ಈ ಒಳಗಡೆಯ ಅನಂತ ಆಕಾಶಕ್ಕೆ ನಾನಿದ್ದೇನೆ ಅನ್ನುವ ಅನುಭವ ಇದೆ. ನೀವೇನು ಮಾಡೋದು ಬೇಡ, ಸ್ವೀಕಾರ ಮಾಡಿ, ಪ್ರತೀಕ್ಷೆ ಮಾಡಿ. ಅನಂತ ಆಕಾಶ, ಸ್ವಯಂನ ಬಗ್ಗೆ ಜಾಗರಣೆ ಆಗ್ಲಿಕ್ಕೆ ಬಿಡಿ. ಶರೀರ ತೊಂದರೆ ಕೊಡ್ತಾ ಇದ್ದರೆ ಸ್ವೀಕಾರ ಮಾಡಿ. ಮನಸ್ಸಿನ ವಿಚಾರ ಭಾವನೆ ಸ್ವೀಕಾರ ಮಾಡಿ. ಒಳಗಿನ ಚೇತನದ ಬಗ್ಗೆ ಜಾಗೃತರಾಗಿ. ನಿಮ್ಮೊಳಗಿನ ಪರಮಾತ್ಮನ ಮುಕ್ತ ಮಾಡಿ. ನೀವೇನು ಮಾಡೋದು ಬೇಡ. ದೇಹ ಮನಸ್ಸು ಎಲ್ಲವನ್ನು ಸ್ವೀಕಾರ ಮಾಡಿ. ಶಾಂತಿ. ನಾವು ದೇಹದ ಮೂಲಕ, ಮನಸ್ಸಿನ ಮೂಲಕ ಈ ಸತ್ಯನ, ಬ್ರಹ್ಮನ ಕ್ಷುದ್ರ ವಿಷಯಗಳಿಂದ ಕಟ್ಟಿ ಹಾಕಿದ್ದೀವಿ. ಜ್ಞಾನಿಯಾಗಿ, ಜಾಗೃತರಾಗಿ ಮುಕ್ತರಾಗಲು ಬಿಡಿ. ನೀವು ಮಧ್ಯದಲ್ಲಿ ಬರಬೇಡಿ. ಕೈಕಾಲು ನೋವು, ಸೊಂಟ ನೋವು ಏನಾಗುತ್ತೋ ಆಗಲಿ. ವಿಚಾರ ಬರ್ತಾ ಇದೆಯಾ? ಬರಲಿ. ಇದು ಪ್ರಕೃತಿಯ ನಿಯಮ. ಏನು ಮಾಡಲಿಕ್ಕಾಗತ್ತೆ? ಸ್ವೀಕಾರ ಮಾಡಿ. ಚೇತನನ ಜಾಗೃತರಾಗಲಿಕ್ಕೆ ಬಿಡಿ. ನಿರಾಕಾರ, ಶೂನ್ಯ, ಅನಂತ ಆಕಾಶ ಸಾಕ್ಷಾತ್ಕಾರ ಮಾಡಿಕೊಳ್ಳಿ. ಇದೇ ನಿಮ್ಮ ನಿಜವಾದ ಸ್ವರೂಪ. ಇದೇ ಸತ್ಯ. ಇದನ್ನೇ ಅರಿಬೇಕು. ಧೈರ್ಯ ಮಾಡಿ, ಪ್ರತೀಕ್ಷೆ ಮಾಡಿ, ಪ್ರಾರ್ಥನೆ ಮಾಡಿ. ನಿಮ್ಮನ್ನು ನೀವು ಸೌಭಾಗ್ಯಶಾಲಿಯಾಗಿರುವ ಅನುಭವ ಮಾಡಿ. ಮೌನವಾಗಿರಿ.
ಒಳಗೊಳಗೆ ಮಾತಾಡಬೇಡಿ. ಹೊರಗಡೆಯಿಂದನೂ ಮಾತಾಡಿದ್ದೀವಿ, ಒಳಗಡೆಯಿಂದನೂ ಮಾತಾಡ್ತಾ ಇದ್ದೀವಿ. ಏನಾಗಿದೆ? ಏನು ಲಾಭ ಆಗಿದೆ? ಮೌನರಾಗಿ ಶಾಂತಿಯ ಅನುಭವ ಮಾಡಿ. ಶೂನ್ಯ, ನಿರ್ವಿಚಾರ, ಜಾಗೃತರಾಗಿ. ವಿಚಾರ ಶಾಂತ, ಶರೀರ ಶಿಥಿಲ, ಶ್ವಾಸ ಶಾಂತ, ಎಲ್ಲ ಶೂನ್ಯ. ಆಕಾಶದ ತರಹ ಖಾಲಿ, ಮೌನ, ಕೇವಲ ಜ್ಞಾನ. ಶರೀರ ಪ್ರಕೃತಿ, ಮನಸ್ಸು ಪ್ರಕೃತಿ, ಆತ್ಮ ಬೋಧ. ಶರೀರದಲ್ಲಿ ದುಃಖ ಕಷ್ಟ ಇರ್ತದೆ, ಮನಸ್ಸಿನಲ್ಲಿ ಲೋಭ ಮೋಹ ಇರ್ತದೆ. ಯಾಕೆಂದರೆ ಶರೀರ ಮನಸ್ಸು ಪ್ರಕೃತಿ. ಸತ್ವ ರಜ ತಮೋ ಗುಣಗಳು ಇರ್ತವೆ. ನಾನು ಬೋಧ, ಆತ್ಮ, ಶೂನ್ಯ, ನಿರ್ವಿಚಾರ, ಅನಂತ, ಸಚ್ಚಿದಾನಂದ, ಅಖಂಡ, ಪರಬ್ರಹ್ಮ ಸಾಕ್ಷಾತ್ಕಾರ ಮಾಡಿ. ಈ ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರದ ಅನುಭವದಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿದ್ದು ನಿಧಾನವಾಗಿ ಕಣ್ಣನ್ನು ತೆಗಿರಿ.